ಈ ದಿನ ಪರ್ ಫೌಂಡೇಶನ್ ಹಾಗೂ ಡಾಕ್ಟರ್ ಓವರ್ಸೀಸ್ ವತಿಯಿಂದ ಅಂಬೇಡ್ಕರ್ ಭವನದಲ್ಲಿ MBBS ಅಬ್ರಾಡ್ ಎಜುಕೇಷನ್ ಗೈಡೆನ್ಸ್ ಸೆಮಿನಾರನ್ನ ಕೊಡ್ತಾ ಇದ್ದೀವಿ. ಸೊ ಈ ದಿನ ತುಂಬ ಪೇರೆಂಟ್ಸು ವಿಸಿಟ್ ಆಗಿದ್ದಾರೆ. ಯಾಕಂದರೆ ತುಂಬ ಗ್ರಾಮೀಣದಲ್ಲಿರುವಂಥ ಪೇರೆಂಟ್ಸ್ಗೆ MBBS ಅಬ್ರಾಡ್ ವಿಚಾರವಾಗಿ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಡಾಕ್ಟರ್ ಭಾಗ್ಯಶ್ರೀ. ಅಬ್ರಾಡ್ಗೆ ನಾವು MBBS ಮಾಡೋಕ್ಕೆ ಮಕ್ಕಳನ್ನ ಕಳಿಸ್ತೀವಿ. ಬಿಕಾಸ್ ಆಫ್ ಹೈ ನೀಡ್ ಕಾಂಪಿಟೇಷನ್. ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿ ತುಂಬಾ ಫೀಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಮೇಲೆ ಗೌರ್ಮೆಂಟ್ ಸೀಟ್ ತುಂಬಾ ಲಿಮಿಟೆಡ್ ಆಗಿದೆ. MBBSಗೆ ನೀವು ಬೆಸ್ಟ್ ಆಪ್ಷನ್ ಅಂದರೆ ನೀವು ಅಬ್ರಾಡ್ಗೆ ಹೋಗ್ಬೋದು. ಯಾಕಂದರೆ ಇವೆಲ್ಲ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿ ಡೋರ್ ಓಪನ್ ಆಗಿರುತ್ತೆ ನಿಮಗೆ. ಇನ್ ಕೇಸ್ ಕೆಲವೊಂದು ಸ್ಟೂಡೆಂಟ್ಸ್ ಬರ್ತಾರೆ, ನಮಗೆ MBBS ಬೇಡ, ಇಂಜಿನಿಯರಿಂಗ್ ಬೇಕಂದರೆ ಅದನ್ನ ಕೂಡ ನೀವು ಅಬ್ರಾಡಲ್ಲಿ ಮಾಡ್ಬೋದು. ಯಾಕೆ ಇವಾಗ ಬೂಮಿಂಗ್ ಕೋರ್ಸ್ ಅಂದರೆ AIML ಅಂತ ಬರುತ್ತೆ. ಸೊ ನಿಮಗೆ ಜಾಬ್ ಆಪರ್ಚುನಿಟೀಸ್ ತುಂಬಾ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ 10 lakhs 5 lakhs ಬಜೆಟ್ ಇರುತ್ತೆ ಅವ್ರಿಗೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಅಂಥ ಟೈಮಲ್ಲಿ ನೀವು ಆಲಿಡ್ ಕೋರ್ಸಸ್ಸು PPT ಇರುತ್ತೆ, CBT ಇರುತ್ತೆ, ROTT AOTT ಎಲ್ಲ ಇರುತ್ತೆ. ಅಂದರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಇವಾಗ MBBS ಆದಮೇಲೆ ನೀವು ಸ್ಪೆಷಲೈಸೇಷನ್ ತೊಗೊಳ್ತೀರಲ್ವ, ಆ ಕೋರ್ಸಸ್ನ ಅವರು BScಯಲ್ಲಿ ಮಾಡಿರ್ತಾರೆ. ಓಕೆ, ನಿಮಗೆ ಬೇಗ ಜಾಬ್ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ ನಿಮ್ಗೆ ಅದರಲ್ಲಿ. ನಗರದ ಅಂಬೇಡ್ಕರ್ ಭವನದಲ್ಲಿ ಶನಿವಾರ ಡಾಕ್ಟರ್ ಓವರ್ಸೀಸ್ ಸಂಸ್ಥೆ ಪಿಲ್ ಫೌಂಡೇಶನ್ ಸಹಯೋಗದಲ್ಲಿ MBBS ವಿದೇಶ ಮಾರ್ಗದರ್ಶನ ಸೆಮಿನಾರ್ 2026 ಹಾಗೂ ವೈದ್ಯ ಶಿಕ್ಷಣ ವಿದ್ಯಾರ್ಥಿ ವೇತನ ಪರೀಕ್ಷೆ 2026 ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಓವರ್ಸೀಸ್ ಸಂಸ್ಥೆಯ ಸ್ಥಾಪಕ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಹರಿ ನರೇಂದ್ರ ಹಾಗೂ ಸಂಸ್ಥೆಯ CEO ಭಾಗ್ಯಶ್ರೀ ಹರಿ ಅವರು ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶಗಳು, ಲಭ್ಯವಿರುವ ವಿದ್ಯಾರ್ಥಿ ವೇತನಗಳು, ಸೂಕ್ತ ಕಾಲೇಜುಗಳ ಆಯ್ಕೆ, ಪ್ರವೇಶ ಪ್ರಕ್ರಿಯೆ, ವೀಸಾ ಹಾಗೂ ಪಾಸ್ಪೋರ್ಟ್ ಕುರಿತು ಸಮಗ್ರ ಮಾಹಿತಿಯನ್ನು ಕೊಟ್ಟರು. ಡಾಕ್ಟರ್ ಓವರ್ಸೀಸ್ ಸಂಸ್ಥೆ, ಪಿಲ್ ಫೌಂಡೇಶನ್ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಸರಿಯಾದ ಮಾರ್ಗದರ್ಶನ ಒದಗಿಸುವುದೇ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ನೀಟ್ ಆಧಾರಿತ ವಿದ್ಯಾರ್ಥಿ ವೇತನ ಪರೀಕ್ಷೆಯ ಮೂಲಕ ಅರ್ಹ ವಿದ್ಯಾರ್ಥಿಗಳಿಗೆ ವಿಶೇಷ ಸ್ಕಾಲರ್ಶಿಪ್ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಅಂತ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಓವರ್ಸೀಸ್ ಸಂಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕ ಹರಿ ನರೇಂದ್ರ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ವೈದ್ಯಕೀಯ ಶಿಕ್ಷಣದ ಕುರಿತು ಅರಿವು ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಉತ್ತಮ ಅವಕಾಶಗಳನ್ನು ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಭದ್ರತಾ ದಾಖಲೆಗಳು ಸೇರಿದಂತೆ ಅಗತ್ಯ ಸೇವೆಗಳು, ಇತರ ವೈದ್ಯಕೀಯ ಕೋರ್ಸ್ಗಳ ಮಾಹಿತಿ ಹಾಗೂ ಸಮಗ್ರ ಮಾರ್ಗದರ್ಶನವನ್ನು ಈ ಸೆಮಿನಾರ್ನಲ್ಲಿ ನೀಡಲಾಗಿದೆ ಅಂತ ವಿವರಿಸಿದರು. ಸೊ ಈ ದಿನ ಪರ್ ಫೌಂಡೇಶನ್ ಹಾಗೂ ಡಾಕ್ಟರ್ ಓವರ್ಸೀಸ್ ವತಿಯಿಂದ ಅಂಬೇಡ್ಕರ್ ಭವನದಲ್ಲಿ MBBS ಅಬ್ರಾಡ್ ಎಜುಕೇಷನ್ ಗೈಡೆನ್ಸ್ ಸೆಮಿನಾರನ್ನ ಕೊಡ್ತಾ ಇದ್ದೀವಿ. ಸೊ ಈ ದಿನ ತುಂಬ ಪೇರೆಂಟ್ಸು ವಿಸಿಟ್ ಆಗಿದ್ದಾರೆ. ಯಾಕಂದರೆ ತುಂಬ ಗ್ರಾಮೀಣದಲ್ಲಿರುವಂಥ ಪೇರೆಂಟ್ಸ್ಗೆ MBBS ಅಬ್ರಾಡ್ ವಿಚಾರವಾಗಿ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಪ್ರತಿ ವರ್ಷ ನಾವು ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ಸ್ ಅಂತ ಕಂಡಕ್ಟ್ ಮಾಡ್ತೀವಿ. ಏನಕ್ಕೆ ಎಕ್ಸಾಮಿನೇಷನ್ಸ್ ಪ್ರತಿ ವರ್ಷ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ತುಂಬ ಸ್ಟೂಡೆಂಟ್ಸ್ ಬಂದುಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೆ. ಬಟ್ ನೀಟಲ್ಲಿ ಅವರು ಎಲಿಜಿಬಲ್ ಬಂದಿರೋದು, ಇಲ್ಲಾಂದರೆ ನೀಟಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿರುತ್ತೆ. ಸೊ ಈ ಥರ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಎಂಕರೇಜ್ ಮಾಡೋಕ್ಕೋಸ್ಕರ, ಪ್ಲಸ್ ತುಂಬ ಜನ ಸ್ಟೂಡೆಂಟ್ಸ್ಗೆ ನಿಮ್ಗೆ ಏನಾದರೂ ಅಬ್ರಾಡ್ ಹೋಗಬೇಕು ಅಂತ ತುಂಬ ಬೈಕಲ್ಲಿ ಇರ್ತಾರೆ, ಬಟ್ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ. ಈ ಥರ ಸ್ಟೂಡೆಂಟ್ಸ್ಗೆ ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ಸ್ ಕೊಡ್ತೀವಿ. ಈ ಎಕ್ಸಾಮಿನೇಷನ್ಸಲ್ಲಿ ಟಾಪ್ ಬಂದಿರೋ ಹುಡುಗರಿಗೆ 5 lakhs 3 lakhs 2 lakhs 50,000 60,000 80,000 ಅಂತ 10ರಿಂದ 14 ಜನ ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ವರ್ಷವೂ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಸುತ್ತಮುತ್ತ ಇರುವ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಎಲ್ಲ ಪ್ರತಿ ಸ್ಟೂಡೆಂಟ್ಸ್ಗೆ ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸ್ಟೂಡೆಂಟು ಈ ಎಕ್ಸಾಮಿನೇಷನ್ಸ್ಗೆ ಅಟೆಂಡ್ ಆಗಿ, ಯಾಕೆಂದರೆ MBBS ಆಸ್ಪಿರೆಂಟ್ಸ್ ಮಾತ್ರ ಹೇಳ್ತಾ ಇದ್ದೀವಿ. ಓಕೆ, ಈ ಥರ ಒಂದು ಅವಕಾಶ ಇದೆ. ಬಂದು ಈ ಎಕ್ಸಾಮಿನೇಷನ್ನ ಬರೆದು ಈ ಸ್ಕಾಲರ್ಶಿಪ್ಸ್ನ ಪಡೆಯೋದಕ್ಕೆ ಎಲ್ಲ ರೀತಿಯಲ್ಲಿ ನಿಮಗೆ ಅವಕಾಶ ಇದೆ, ಸದುಪಯೋಗ ಮಾಡಿಸ್ಕೊಳ್ಳಿ. ಇನ್ನು ಪ್ರತಿ ವರ್ಷ ಸಂಸ್ಥೆಯ ವತಿಯಿಂದ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಸಲಾಗುತ್ತದೆ. ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಸಹಾಯಕವಾಗಲಿದೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ವಿದ್ಯಾರ್ಥಿಗಳಿಗೆ 50,000ದಿಂದ 5 ಲಕ್ಷದವರೆಗೂ ಸ್ಕಾಲರ್ಶಿಪ್ ನೀಡಲಾಗುತ್ತದೆ ಅಂತ ಹೇಳಿದರು. ಈ ವರ್ಷವೂ ಚಿಕ್ಕಬಳ್ಳಾಪುರದಲ್ಲಿ ಪರೀಕ್ಷೆ ನಡೆಯಲಿದ್ದು, ವೈದ್ಯಕೀಯ ಶಿಕ್ಷಣಕ್ಕೆ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಅಂತ ಮಾಹಿತಿ ಕೊಟ್ಟರು. ಸಂಸ್ಥೆಯ CEO ಭಾಗ್ಯಶ್ರೀ ಹರಿ ಮಾತನಾಡಿ, ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಓದುವುದು ಉತ್ತಮ ಅವಕಾಶವಾಗಿದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದೇಶಿ ಶಿಕ್ಷಣದ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಷ್ಟೇ ಅಲ್ಲದೆ ಇತರ ಕೋರ್ಸ್ಗಳಲ್ಲಿಯೂ ಅವಕಾಶಗಳಿವೆ. ಜೊತೆಗೆ ಉದ್ಯೋಗಾವಕಾಶಗಳು ವೇಗವಾಗಿ ಲಭ್ಯವಾಗುತ್ತದೆ. ಪೋಷಕರ ಆರ್ಥಿಕ ಸಾಮರ್ಥ್ಯಕ್ಕನುಗುಣವಾಗಿ ವಿದೇಶದಲ್ಲಿ ಕೋರ್ಸ್ ಆಯ್ಕೆ ಮಾಡಬಹುದು ಅಂದರು. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಲಭ್ಯವಿರುವ ವಿವಿಧ ಸಹಾಯಕ ಆರೋಗ್ಯ ವಿಜ್ಞಾನ ಕೋರ್ಸ್ಗಳ ಕುರಿತು ಗಮನ ಹರಿಸಬೇಕು ಅಂತ ಸಲಹೆ ನೀಡಿದ ಅವರು,
ವಿಶೇಷವಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಟೆಕ್ನಾಲಜಿ, ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ರೆಸ್ಪಿರೇಟರಿ ಟೆಕ್ನಾಲಜಿ, ಆಕ್ಯುಪೇಷನಲ್ ಥೆರಪಿ, ಫಿಸಿಯೋಥೆರಪಿ ಕೋರ್ಸ್ಗಳಿಗೆ ದೇಶ ಹಾಗೂ ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕನುಗುಣವಾಗಿ ಆಯ್ಕೆ ಮಾಡಿಕೊಂಡು ಉಜ್ವಲ ಭವಿಷ್ಯ ನಿರ್ಮಿಸಿಕೊಳ್ಳಬಹುದು ಅಂತ ತಿಳಿಸಿದರು. ಡಾಕ್ಟರ್ ಭಾಗ್ಯಶ್ರೀ. ಅಬ್ರಾಡ್ಗೆ ನಾವು MBBS ಮಾಡೋಕ್ಕೆ ಮಕ್ಕಳನ್ನ ಕಳಿಸ್ತೀವಿ ಬಿಕಾಸ್ ಆಫ್ ಹೈ ನೀಡ್ ಕಾಂಪಿಟೇಷನ್. ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿ ತುಂಬಾ ಫೀಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಮೇಲೆ ಗೌರ್ಮೆಂಟ್ ಸೀಟ್ ತುಂಬಾ ಲಿಮಿಟೆಡ್ ಆಗಿದೆ. MBBSಗೆ ನೀವು ಬೆಸ್ಟ್ ಆಪ್ಷನ್ ಅಂದರೆ ನೀವು ಅಬ್ರಾಡ್ಗೆ ಹೋಗ್ಬೋದು. ಯಾಕಂದರೆ ಇವೆಲ್ಲ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿ ಡೋರ್ ಓಪನ್ ಆಗಿರುತ್ತೆ ನಿಮಗೆ. ಇನ್ ಕೇಸ್ ಕೆಲವೊಂದು ಸ್ಟೂಡೆಂಟ್ಸ್ ಬರ್ತಾರೆ, ನಮಗೆ MBBS ಬೇಡ, ಇಂಜಿನಿಯರಿಂಗ್ ಬೇಕಂದರೆ ಅದನ್ನ ಕೂಡ ನೀವು ಅಬ್ರಾಡಲ್ಲಿ ಮಾಡ್ಬೋದು. ಯಾಕೆ ಇವಾಗ ಬೂಮಿಂಗ್ ಕೋರ್ಸ್ ಅಂದರೆ AIML ಅಂತ ಬರುತ್ತೆ. ಸೊ ನಿಮಗೆ ಜಾಬ್ ಆಪರ್ಚುನಿಟೀಸ್ ತುಂಬಾ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ 10 lakhs 5 lakhs ಬಜೆಟ್ ಇರುತ್ತೆ ಅವ್ರಿಗೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಈ ಎಲ್ಲ ಕೋರ್ಸ್ಗಳ ಕುರಿತು ಸಂಪೂರ್ಣ ಮಾಹಿತಿ, ಪ್ರವೇಶ ಮಾರ್ಗದರ್ಶನ, ಸೂಕ್ತ ಕಾಲೇಜುಗಳ ಆಯ್ಕೆ ಹಾಗೂ ಭವಿಷ್ಯದ ಉದ್ಯೋಗಾವಕಾಶಗಳ ಬಗ್ಗೆ ಡಾಕ್ಟರ್ ಓವರ್ಸೀಸ್ ಹಾಗೂ ಪರ್ಲ್ ಫೌಂಡೇಶನ್ ಉಮೇಶ್ ಜಿ ಅವರು ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಸಮಗ್ರವಾಗಿ ಮಾಹಿತಿ ನೀಡುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಪರ್ಲ್ ಫೌಂಡೇಶನ್ ಸಂಸ್ಥೆಯ CEO ಉಮೇಶ್ ಜಿ ಮಾತನಾಡಿ, ಈ ರೀತಿಯ ಶಿಕ್ಷಣ ಸೌಲಭ್ಯಗಳು ಹಾಗೂ ಮಾರ್ಗದರ್ಶನಗಳು ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಲುಪಬೇಕು. ತಮ್ಮ ಬಳಿ ಇರುವ ಉಪಯುಕ್ತ ಮಾಹಿತಿಯನ್ನು ಸ್ನೇಹಿತರು, ಕುಟುಂಬದವರು ಹಾಗೂ ಸಮಾಜದ ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ಹೆಚ್ಚಿನ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದರು. ಪರ್ಲ್ ಫೌಂಡೇಶನ್ ಸಂಸ್ಥೆ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಸದಾ ಬದ್ಧವಾಗಿರುತ್ತದೆ ಅಂತ ತಿಳಿಸಿದ ಅವರು, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಡಾಕ್ಟರ್ ಓವರ್ಸೀಸ್ ಸಂಸ್ಥಾಪಕ ಶ್ರೀಹರಿ ನರೇಂದ್ರ, CEO ಡಾಕ್ಟರ್ ಭಾಗ್ಯ ಶ್ರೀಹರಿ, ಮಾಧ್ಯಮ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು, ಪೋಷಕರು ಸೇರಿದಂತೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ರಜಿನೇಶ್ ಆರ್ಯನ್ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಪರ್ಲ್ ಫೌಂಡೇಶನ್ ನಿರ್ದೇಶಕರಾದ ಅನಿಲ್ ಕುಮಾರ್ ಎ, ವ್ಯವಸ್ಥಾಪಕ ನಿರ್ದೇಶಕರಾದ ಗೀತಾ ಉಮೇಶ್ ಹಾಗೂ ಸಿಬ್ಬಂದಿಗಳಾದ ಚೈತ್ರಾ, ಚರಣ್, ಶ್ಯಾಮಲಾ, ಗೌತಮಿ, ಮನೋಜ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಪರ್ಲ್ ಫೌಂಡೇಶನ್ ಚಿಕ್ಕಬಳ್ಳಾಪುರ ಸಂಪರ್ಕ ಸಂಖ್ಯೆ 9164159991 ಸಂಪರ್ಕಿಸಬಹುದು ಅಂತ ಕೂಡ ತಿಳಿಸಿದ್ದಾರೆ.